ನೆದರ್ಲೆಂಡ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ದಿ ಹೇಗ್ ನಗರದಲ್ಲಿಂದು ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಅವರು ಇಲ್ಲಿನ ಜನರ ಉತ್ಸಾಹ ಮತ್ತು ಆತ್ಮೀಯತೆ ಭಾರತದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನುಭವ ಮೂಡಿಸಿದೆ. ದಿ ಹೇಗ್ ನಗರ ಭಾರತ ನೆದರ್ಲ್ಯಾಂಡ್ಸ್ ಸ್ನೇಹದ ಜೀವಂತ ಸಂಕೇತವಾಗಿದೆ ಎಂದರು. ನೆದರ್ಲ್ಯಾಂಡ್ಸ್ನ ಸಾಮಾಜಿಕ ಮತ್ತು ಆರ್ಥಿಕತೆಯ ಬಲವರ್ಧನೆಯಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದ ಪ್ರಧಾನಿ, ಭಾರತದಲ್ಲಿ ಸ್ಥಿರ ಬಹುಮತದ ಸರ್ಕಾರ ಜಗತ್ತಿನ ಕೋಟ್ಯಾಂತರ ಭಾರತೀಯರ ನಂಬಿಕೆ ಮತ್ತು ಪ್ರಗತಿಗೆ ಪೂರಕವಾದ ಕೆಲಸ ಮಾಡಲು ಪ್ರೇರೇಪಿಸಿದೆ ಎಂದು ಬಣ್ಣಿಸಿದರು. 2014ಕ್ಕೂ ಮುನ್ನ ಭಾರತ ಜಗತ್ತಿನ ಇತರ ರಾಷ್ಟ್ರಗಳಿಂದ ಮೊಬೈಲ್ ಫೋನ್ಗಳನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ ಇಂದು ಜಗತ್ತಿನ 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ. 11 ವರ್ಷದ ಹಿಂದೆ ದೇಶದಲ್ಲಿ 500ಕ್ಕೂ ಕಡಿಮೆ ಸ್ಟಾರ್ಟ್ಅಪ್ಗಳು ಕಾರ್ಯನಿರ್ವಹಿಸುತ್ತಿದ್ದವು. ಈಗ 2 ಲಕ್ಷಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳಿವೆ. ಭಾರತ ಕೇಂದ್ರವಾಗಿದೆ. 21ನೇ ಶತಮಾನದಲ್ಲಿ ಭಾರತ ಸಶಕ್ತ ಆರ್ಥಿಕತೆ ಮತ್ತು ರಾಜತಾಂತ್ರಿಕ ನಿಲುವುಗಳಿಂದ ಮುನ್ನಡೆದಿದೆ. ದೇಶ ಎಷ್ಟು ಪ್ರಾಚೀನ ಪರಂಪರೆಯನ್ನು ಹೊಂದಿದೆಯೋ ಅಷ್ಟೇ ಆಧುನಿಕ ಚಿಂತನೆಗಳಿಗೂ ನೆಲೆಯಾಗಿದೆ. ಅನಿವಾಸಿ ಭಾರತೀಯರು ಭಾರತದಲ್ಲಿ ಹೂಡಿಕೆ ಮಾಡುವ ಮೂಲಕ ಪ್ರಗತಿಯಲ್ಲಿ ಕೈಜೋಡಿಸಬೇಕು. ದೇಶದ ಮತದಾರರು ಜಾಗೃತಗೊಂಡಿದ್ದು ದಿನೇ ದಿನೇ ಮತದಾನ ಪ್ರಮಾಣದಲ್ಲಿ ಗಣನೀಯ ಹೆಚ್ಚಳ ಕಂಡುಬರುತ್ತಿದೆ ಎಂದು ತಿಳಿಸಿದರು. ಬಳಿಕ ನಡೆದ ದ್ವಿಪಕ್ಷೀಯ ಸಭೆಯಲ್ಲಿ ವಿವಿಧ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಒಪ್ಪಂದ ಪತ್ರಗಳನ್ನು ಉಭಯ ದೇಶಗಳು ವಿನಿಮಯ ಮಾಡಿಕೊಂಡವು. या फिर अलग अलग शहरों के स्कूल, आप अपनी संस्कृति को भावी पीढ़ियों तक पहुंचा रहे हैं और ये बहुत ही सराहनीय है. 16 मई 2014 कुछ खास हुआ था. 2014 में आज के ही दिन लोकसभा चुनाव के नतीजे आए थे. दशकों बाद भारत में स्थिर और पूर्ण बहुमत वाली सरकार का बनना पक्का हुआ था. एक वो दिन था और एक आज का दिन है. कोटि कोटि भारतवासियों का विश्वास मुझे न रुकने देता है और न थकने देता है. ಇದಕ್ಕೂ ಮುನ್ನ ಆಮ್ಸ್ಟರ್ಡ್ಯಾಂ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಅವರನ್ನು ಅಲ್ಲಿನ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ಸನ್ ನೇತೃತ್ವದ ರಾಜತಾಂತ್ರಿಕ ನಿಯೋಗ ಆತ್ಮೀಯವಾಗಿ ಬರಮಾಡಿಕೊಂಡಿತು. ನೆದರ್ಲೆಂಡ್ಸ್ನಲ್ಲಿರುವ ಅನಿವಾಸಿ ಭಾರತೀಯರು ಪ್ರಧಾನಿಯವರನ್ನು ಸಾಂಪ್ರದಾಯಿಕ ಗರ್ಭಾ ನೃತ್ಯ ಪ್ರದರ್ಶನದೊಂದಿಗೆ ಬರಮಾಡಿಕೊಂಡರು. ಕಥಕ್, ಒಡಿಸ್ಸಿ, ಭರತನಾಟ್ಯ, ಕುಚಿಪುಡಿ, ಮೋಹಿನಿ ಆಟ್ಟಂ ಪ್ರಕಾರಗಳನ್ನು ಒಳಗೊಂಡ ನೃತ್ಯ ಪ್ರದರ್ಶನದೊಂದಿಗೆ ಪ್ರಧಾನಿಯವರನ್ನು ಸ್ವಾಗತಿಸಿದರು. ಭಾರತ ಯುರೋಪ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಯಲ್ಲಿದ್ದು, ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳಿಗೆ ಹೊಸ ವೇಗ ದೊರೆತಿರುವ ಸಂದರ್ಭದಲ್ಲಿ ಪ್ರಧಾನಿಯವರು ನೆದರ್ಲೆಂಡ್ಸ್ಗೆ ನೀಡಿರುವ ಭೇಟಿ ವಿಶೇಷ ಮಹತ್ವ ಪಡೆದಿದೆ. ಸೆಮಿಕಂಡಕ್ಟರ್, ನೀರು, ಶುದ್ಧ ಇಂಧನ ಮತ್ತು ಇತರ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಸಂಬಂಧಗಳನ್ನು ವೃದ್ಧಿಸಲು ಈ ಭೇಟಿ ಅವಕಾಶ ನೀಡಿದ್ದು, ಅಲ್ಲಿನ ಪ್ರಧಾನಿ ರಾಬ್ ಜೆಟ್ಮನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ.